ದಾವಣಗೆರೆ ಲೋಕಸಭಾ ಕ್ಷೇತ್ರದ ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಪರ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರು ಅಬ್ಬರದ ಪ್ರಚಾರ ನಡೆಸಿದರು. ಹರಪನಹಳ್ಳಿಯ ತೆಲಿಗೆ ಗ್ರಾಮದಲ್ಲಿ ಹೋಬಳಿ ಮಟ್ಟದ ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ದಾವಣಗೆರೆ ಸಂಸದ ಜಿಎಂ ಸಿದ್ದೇಶ್ವರ್ ವಿರುದ್ಧ ಹರಿಹಾಯ್ದರು. ಕೊಂಡಜ್ಜಿ ಕೆರೆಗೆ ನೀರು ಎಲ್ಲಿಂದ ಬರುತ್ತೆ ಎನ್ನುವುದೇ ಇವರಿಗೆ ಗೊತ್ತಿಲ್ಲ, ಇನ್ನು ದಾವಣಗೆರೆಯನ್ನು ಹೇಗೆ ಅಭಿವೃದ್ಧಿ ಮಾಡ್ತಾರೆ ಎಂದು ತರಾಟೆಗೆ ತೆಗೆದುಕೊಂಡರು. ಈ ನಮ್ಮ MP ಹೇಳ್ಯಾರ, ನಿಮ್ಮ ಮಗಳಿಗೆ ಕೊಂಡಜ್ಜಿ ಕೇರಿ ಬಗ್ಗೆ ಅರಿವೇ ಇಲ್ಲ ಅವ್ರಿಗೆ. ಕೊಂಡಜ್ಜಿ ಕೆರೆಗೆ ನೀರು ಎಲ್ಲಿಂದ ಬರ್ತತಿ, ಭದ್ರಾ ಇರಿಗೇಷನ್ ಇಂದ ಹೆಂಗ್ ಬರ್ತತಿ, ಮಳೆ ನೀರು ತುಂಬತಲ್ಲ, ಕೊಂಡಜ್ಜಿ ಕೆರೆ ತುಂಬತಲ್ಲ ಅಂತ ಅಲ್ಲಲ್ಲ, ಅದು ವಿಡಿಯೋ ಐತಿ. ಅದು ಬೇಕಾಗಿರೋದು ಲಾಸ್ಟ್ ಕೆರೆ ಕೊಂಡಜ್ಜಿ ಕೆರೆ, ಭದ್ರಾ ಇರಿಗೇಷನ್ ಈ ಭಾಗದಲ್ಲಿ. ಆ ಕಡೆ ಇವನು ಗಲಾಟೆ ಮಾಡಿ ನೀರು ಹೋಯ್ತಿದ್ದ, ಇವರು ಅವಾಗ ಗಲಾಟೆ ಮಾಡೋರು ನಮ್ ಕಡೆಗೆ ನೀರು ಕೊಡ್ರಪ್ಪ ಅಂತ. ಹಿರೇಮ್ಯಾಗ್ಲ ಕೆರೆಗಿರಿ ಇವನು ಹೋಯ್ತಿದ್ದ, ಈ ಕಡೆಗೆ ಮಗನಹಳ್ಳಿ ಆ ಕಡೆಗೆ ಅವ್ರು ಹೋಯ್ತಿದ್ರು, ಈ ಕಡೆ ಕೊಂಡಜ್ಜಿ ಕೆರೆಗೆ ಹರಿಹರದ ಮಲೆಬೆನ್ನೂರು ಕಡೆಗೆ ಅವರು ಗಲಾಟೆ ಟೇಲ್ಯಾಂಡ್. ಈ ಮನುಷ್ಯನಿಗೆ ಈಗ 3 ಸತಿ MLA MP ಆಗ್ಯಾನ. ಇವನಿಗೆ ಕೊಂಡಜ್ಜಿ ಕೆರೆಗೆ ನೀರು ಎಲ್ಲಿಂದ ಬರ್ತತಿ, ಕೊಂಡಜ್ಜಿ ಕೆರೆ ಎಲ್ಲೈತಿ ಅಂತ ಗೊತ್ತಿಲ್ಲ. ಅಂತಾರ ಆರಿಸ್ತಿರೋ ಎಂತಾರ ಆರಿಸ್ತಿರೋ. ಇದಕ್ಕೆ ನಾವು ಹಿಂದಿ ಯೋಜನೆ ಮಾಡಿದ್ ನಾನು ತರಬಾಳು ಹುಣ್ಣಿಮೆ ನಡೀತಿರುವಾಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಾವೆಲ್ಲ ಬಂದ್ಬಿಟ್ಟು ಜಗಳೂರಿನಾಗ ಅವತ್ತು ತರಬಾಳು ಗುರುಗಳು ಸಿದ್ದರಾಮಯ್ಯನವರು ಕೇಳಿದ್ವಿ, ನಮಗೆ 57 ಕೆರೆಗೆ ನೀರು ತುಂಬಿಸೋ ಯೋಜನೆ ಐತಿ, 670 ಕೋಟಿ ರೂಪಾಯಿ ಅನುದಾನ ಬೇಕು, ಇದನ್ನ ನೀವು ನಮಗೆ ಮಾಡಿ ಕೊಡ್ಲೇಬೇಕು ನಮ್ಮ ಭಾಗಕ್ಕೆ ಅಂತ ಕೇಳಿದಾಗ ಅಲ್ಲೇ ಅನೌನ್ಸ್ ಮಾಡಿದ್ರು. ಹುಣ್ಣಿಮೆ ದಿವಸನೇ ಅನೌನ್ಸ್ ಮಾಡಿ ನೆಕ್ಸ್ಟ್ ಕ್ಯಾಬಿನೆಟ್ನಾಗ ಅದನ್ನ ಅಪ್ರೂವ್ ಮಾಡಿಸಿ ಸರ್ಕಾರ ಅವಾಗ ನಾವು ಹೋದ್ವಿ 2018ರಲ್ಲಿ ಎಲೆಕ್ಷನ್ಗೆ ಹೋದ್ವಿ. ಅದು ಈಗ ಕಾಮಗಾರಿ ನಡೀತಾ ಐತಿ. ಈಗ ಅದು ಕಾಮಗಾರಿನೂ ಪ್ರಾರಂಭ ಮುಗಿಯಕ್ ಬಂದೈತಿ. ಇನ್ನೊಂದು 2-3 ತಿಂಗಳು, ಇಲ್ಲಿ ಬಹಳ 5-6 ತಿಂಗಳಾಗ ಆ 57 ಕೆರೆಗೆ ನೀರು ತುಂಬಿಸೋ ಯೋಜನೆಯನ್ನ ನಾವು ಕೊಟ್ವಪ್ಪ ಅಂದ್ರೆ ಈ ಭಾಗಕ್ಕೆ ಬಹಳ ಅನುಕೂಲನೂ ಆಗ್ತದೆ. ಮತ್ತ ಅದೇ ರೀತಿ ಕೊಂಡಜ್ಜಿ ಕೆರೆ ಈ ಟೇಲ್ಯಾಂಡ್ನಾಗ ಏನೇನದಾವು, ಈ ಪರಮೇಶ್ ನಾಯ್ಕ ಓಡದಾಡೋದು ಬೇಡ, ನಾನು ಓಡದಾಡೋದು ಬೇಡ ಅವ್ನ ಪುಟಾಗ ಅಂತಂದೇಳಿ ಇಲ್ಲಿ ಕೆರೆಗಳು ತುಂಬಿಸೋಣ ಅಂತಂದೇಳಿ 8 ಕೆರೆಗಳಿಗೆ ನೀರು ತರೋದು, ಬ್ಯಾಕ್ ವಾಟರ್ ತರೋದಂತ ಒಂದು ಬಜೆಟ್ನಾಗ ಅಪ್ರೂವಲ್ ಮಾಡಿಸಿದ್ವಿ. 130 ಕೋಟಿ 2018ರಾಗ. ಅದು ನಾವು ಮಾಡ್ಸೇವಪ್ಪ ಕಾಂಗ್ರೆಸ್ ಸರ್ಕಾರದವರು, ನಾವ್ಯಾಕೆ ಮಾಡ್ಬೇಕಪ್ಪ ಅಂತಂದು ಅದನ್ನ ಅಲ್ಲಿಗೆ ನಿಲ್ಸಿದ್ವಿ ಬಿಜೆಪಿ. ಅದನ್ನು ಈಗ ನಾವು ಕಾರ್ಯರೂಪಕ್ಕೆ ತರಬೇಕು. ಇವನ್ನೆಲ್ಲ ಮಾಡ್ಕೊಂತ ಹೋದಾಗ ಈ ಭಾಗಕ್ಕೆ ಸಾಕಷ್ಟು ಅನುಕೂಲ ಆಗ್ತದೆ.